ಇದು ಕಾಂಗ್ರೆಸ್ನ ಕಥೆ. ಇಲ್ಲೂ ಕೂಡ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವಾರು ರೀತಿಯ ಗೊಂದಲಗಳಿದೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರಣಿ ಸಭೆಗಳಾಗ್ತಾ ಇದೆ ಅನ್ನೋದನ್ನ ಒಂದ್ ಕಡೆ ಇಟ್ರೆ, ಬಿಜೆಪಿ ಪಾಳ್ಯದಲ್ಲಿ ಎಲ್ಲವೂ ಕೂಡ ಸರಿಯಾಗಿದೆ. ಅಂದ್ರೆ ದಿನನಿತ್ಯ ಕೂಡ ಒಂದಲ್ಲ ಒಂದು ಸುದ್ದಿ ಬಿಜೆಪಿ ಪಾಳ್ಯದಿಂದ ಕೇಳೋದಕ್ಕೆ ಸಿಗ್ತಾ ಇದೆ. ಅದು ರಾಜ್ಯಾಧ್ಯಕ್ಷರ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ರೆಬಲ್ಸ್ ಟೀಮ್ ಅನ್ನ ಸಮಾಧಾನ ಮಾಡುವಂತಹ ಜವಾಬ್ದಾರಿಯನ್ನ ಸ್ವತಃ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಹೆಗಲಿಗೆ ಹಾಕಿದ್ರು ಕೂಡ ಆ ಸಭೆಗಳು ಸಕ್ಸಸ್ ಆಗಿದೆ ಅನ್ನುವಂಥ ಪ್ರಶ್ನೆಗೆ ಇಲ್ಲ ಅನ್ನುವಂಥ ಉತ್ತರ ಸಿಗ್ತಾ ಇದೆ. ಯಾಕಂದ್ರೆ ರೆಬಲ್ಸ್ ನಾಯಕರು ಮತ್ತೆ ಅತೃಪ್ತರಾಗಿ ಸಭೆಯಿಂದ ಆಚೆ ಬರ್ತಿದ್ದಾರೆ ಅಂತ. ಪ್ರಹ್ಲಾದ್ ಜೋಶಿ ಅವರು ಮಾಡಿರುವಂತಹ ಸಭೆ ಕೂಡ ವಿಫಲವಾಗಿದೆ. ಜಿಎಂ ಸಿದ್ದೇಶ್ವರ್ ಹುಟ್ಟು ಹಬ್ಬದಲ್ಲಿ ಭಾಗಿಯಾಗಿದ್ರಂತೆ ಕೆಲವರು ಬಹಿರಂಗವಾಗಿ ಸದ್ಯ BS ಯಡಿಯೂರಪ್ಪನವರು ಮತ್ತು ವಿಜಯೇಂದ್ರ ಅವರ ಬಗ್ಗೆ ನೇರ ವಾಗ್ದಾಳಿಯನ್ನ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಅರವಿಂದ್ ಲಿಂಬಾವಳಿ ಅವರು. ವಿಜೇಂದ್ರ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸೂಕ್ತ ಅಲ್ಲ ಅಂತ ರೆಬಲ್ಸ್ ಟೀಮ್ ಮತ್ತೆ ಅದನ್ನೇ ಹೇಳ್ತಾ ಇದೆ. ದಾವಣಗೆರೆ ಬಿಕ್ಕಟ್ಟು ಬಗೆಹರಿಸುವ ಸಲುವಾಗಿ ಸಭೆ ನಡೆಸಿದ್ರು ಪ್ರಹ್ಲಾದ್ ಜೋಶಿ ಅವರು. ಆ ಸಭೆ ಕೂಡ ಕೈಗೂಡಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಗ್ತಾ ಇದೆ. ಈಗ ಬಿಜೆಪಿ ಹೈಕಮಾಂಡ್ ರಾಜ್ಯಾಧ್ಯಕ್ಷರ ಆಯ್ಕೆಯನ್ನ ಅನೌನ್ಸ್ ಮಾಡೋದಕ್ಕೆ ಯಾಕೆ ವೇಟ್ ಮಾಡ್ತಾ ಇದೆ ಅಂದ್ರೆ, ಈ ಒಂದು ಬಣ ಸಮಾಧಾನ ಆಗಬೇಕು, ಅವರನ್ನ ಕೂಡ ವಿಶ್ವಾಸಕ್ಕೆ ಪಡೆದುಕೊಡ್ಬೇಕು, ಆ ಮೂಲಕ ರಾಜ್ಯಾಧ್ಯಕ್ಷರ ಹೆಸರನ್ನ ಅನೌನ್ಸ್ ಮಾಡಬೇಕು ಅಂತ. ಆಲ್ರೆಡಿ ಹೈಕಮಾಂಡ್ ಮಟ್ಟದಲ್ಲಿ ವಿಜೇಂದ್ರ ಅವರ ಹೆಸರೇ ಫೈನಲ್ ಆಗಿರೋದ್ರಿಂದ ಈ ರೆಬಲ್ಸ್ ಅನ್ನ ಸಮಾಧಾನ ಮಾಡುವಂತ ಜವಾಬ್ದಾರಿಯನ್ನ ಒಂದ್ ಕಡೆ ಮಾಜಿ ಸಿಎಂ DV ಸದಾನಂದ ಗೌಡರು, ಮತ್ತೊಂದು ಕಡೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಹೆಗಲಿಗೆ ಹಾಕಿದ್ರೂ ಕೂಡ ಸರಣಿ ಸಭೆಗಳನ್ನ ರೆಬಲ್ಸ್ ನಾಯಕರ ಜೊತೆ ಮಾಡಿ ಅವ್ರನ್ನ ಸಮಾಧಾನ ಮಾಡುವಂತಹ ಕೆಲಸಗಳಾದ್ರೂ ಕೂಡ ಆ ಸಂಧಾನ ಸಭೆಗಳು ಯಶಸ್ವಿ ಆಗ್ತಾ ಇಲ್ಲ, ಕೈಗೂಡ್ತಾ ಇಲ್ಲ ಅನ್ನೋದು ಬಹಳ ಸ್ಪಷ್ಟವಾಗ್ತಾ ಇದೆ. ಒನ್ಸ್ ಅಗೇನ್ ಇದೇ ದಾವಣಗೆರೆಯಲ್ಲಿ GM ಸಿದ್ದೇಶ್ವರ್ ಮಾಜಿ ಸಂಸದ ಅವರ ಹುಟ್ಟುಹಬ್ಬ ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ರೆಬಲ್ಸ್ ಮತ್ತೊಮ್ಮೆ ಒಗ್ಗಟ್ಟು ಪ್ರದರ್ಶನ ಮಾಡ್ತಿದ್ದಾರೆ. ಮತ್ತೊಮ್ಮೆ ರಾಜ್ಯಾಧ್ಯಕ್ಷರ ಹೆಸರುಗಳನ್ನ ಈ ಯಡಿಯೂರಪ್ಪನವರ ಫ್ಯಾಮಿಲಿ ಸೇರಿದಂತೆ ವಿಜಯೇಂದ್ರ ಅವರು ಆ ರಾಜ್ಯಾಧ್ಯಕ್ಷ ಪಟ್ಟಕ್ಕೆ ಸೂಕ್ತ ಅಲ್ಲ, ಅವರನ್ನ ಕೆಳಗಿಳಿಸಬೇಕು, ಬೇರೆಯವರಿಗೆ ಅವಕಾಶ ಕೊಡಬೇಕು ಅನ್ನುವಂಥ ಅವರ ಅಜೆಂಡಾ ಏನಿದೆ ಮತ್ತೊಮ್ಮೆ ಅದನ್ನೇ ಪುನರುಚ್ಚರಿಸಿದ್ದಾರೆ GM ಸಿದ್ದೇಶ್ವರ್ ಅವರ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲೂ ಕೂಡ. ಈ GM ಸಿದ್ದೇಶ್ವರ್ ಅವರ ಪತ್ನಿಗೆ ಈ ಹಿಂದೆ ಲೋಕಸಭೆ ಚುನಾವಣೆಯಲ್ಲಿ ಟಿಕೆಟ್ ಅನ್ನ ಕೊಡಲಾಯಿತು. GM ಸಿದ್ದೇಶ್ವರ್ ಅವರಿಗೆ ಟಿಕೆಟ್ ಮಿಸ್ ಆಗಿತ್ತು. ಇದಕ್ಕೆಲ್ಲ ಕಾರಣ ವಿಜಯೇಂದ್ರ ಅವರ ಬಣದವರೇ ಕಾರಣ ಅನ್ನುವಂತಹ ವಿಚಾರವನ್ನ ಬಹಿರಂಗವಾಗಿ ಆಲ್ಮೋಸ್ಟ್ GM ಸಿದ್ದೇಶ್ವರ್ ಸೇರಿದಂತೆ ಈ ರೆಬಲ್ಸ್ ನಾಯಕರು ಕೂಡ ಅಲ್ಲಿ ಪ್ರಸ್ತಾಪ ಮಾಡ್ತಾ ಬಂದ್ರು. ದಾವಣಗೆರೆಯಲ್ಲಿ ಬಿಜೆಪಿ ಹೀನಾಯ ಸೋಲು ಕಾಣೋದಕ್ಕೂ ಕೂಡ ಟಿಕೆಟ್ ಮಿಸ್ ಆಗಿದ್ದೇ ಕಾರಣ ಇರಬಹುದು ಅನ್ನುವಂತಹ ವಿಚಾರಗಳು ಅದರಲ್ಲಿ ಮುನ್ನೆಲೆಯಾಗಿ ನಮಗೆ ನೋಡೋದಕ್ಕೆ ಸಿಗ್ತಾ ಇರೋದು ರೇಣುಕಾಚಾರ್ಯ ಅವರು. ರೇಣುಕಾಚಾರ್ಯ ಅವರ ಕೈವಾಡದಿಂದಲೇ ವಿಜಯೇಂದ್ರ ಅವರು ಇವರೆಲ್ಲ ಸೇರಿಕೊಂಡು ನಮಗೆ ಟಿಕೆಟ್ ಮಿಸ್ ಆಗುವಲ್ಲಿ ನಡೆದುಕೊಂಡ್ರು, ಯಡಿಯೂರಪ್ಪನವರ ಕೈವಾಡ ಇದೆ ಇದರಲ್ಲಿ ಅನ್ನುವಂತಹ ವಿಚಾರಗಳನ್ನ ಬಹುತೇಕ ಸಲ GM ಸಿದ್ದೇಶ್ವರ್ ಅವರ ಆದಿಯಾಗಿ ಅವರ ಕುಟುಂಬ ಸದಸ್ಯರು ಕೂಡ ಮಾತನಾಡಿದ್ದನ್ನ ಗಮನಿಸಿದ್ವಿ. ಅದ್ರ ಜೊತೆಗೆ ರೆಬಲ್ಸ್ ಕೂಡ ಧ್ವನಿಗೂಡಿಸಿದ್ದನ್ನ ನಾವು ಗಮನಿಸಿದ್ವಿ. ಹಾಗಾಗಿ ಇವರೆಲ್ಲ ಕೂಡ ಈಗ ರೆಬಲ್ಸ್ ಟೀಮ್ ನಲ್ಲಿ ಗುರುತಿಸಿಕೊಳ್ತಿದ್ದಾರೆ. ಯಾಕೆ ಪದೇ ಯಡಿಯೂರಪ್ಪನವರ ಫ್ಯಾಮಿಲಿಗೆ ಪ್ರಾಶಸ್ತ್ಯ ಸಿಗಬೇಕು, ಅವರ ರೀತಿಯಲ್ಲಿ ಪಕ್ಷಕ್ಕಾಗಿ ದುಡಿದವರು ನಿಷ್ಠಾವಂತ ಕಾರ್ಯಕರ್ತರು ಹಿರಿಯ ನಾಯಕರು ಕೂಡ ಪಕ್ಷದಲ್ಲಿದ್ದಾಗ ಯಾರಿಗೆ ಯಾಕೆ ಅವಕಾಶಗಳು ಕೊಡ್ತಾ ಇಲ್ಲ, ಆ ಅವಕಾಶಗಳು ಸಿಗುವಲ್ಲೂ ಕೂಡ ಯಡಿಯೂರಪ್ಪನವರ ಕೈವಾಡ ಇದೆ, ಅವರೇ ಗೇಮ್ ಪ್ಲಾನ್ಗಳನ್ನ ಮಾಡ್ತಿದ್ದಾರೆ ಅನ್ನುವಂಥ ಅಸಮಾಧಾನಗಳು ಪದೇ ರೆಬಲ್ಸ್ ನಾಯಕರಿಂದ ಕೇಳೋದಕ್ಕೆ ಸಿಗ್ತಾ ಇದೆ. ಗೊತ್ತಿಲ್ಲ, ಈ ರೆಬಲ್ಸ್ ನಾಯಕರ ಸಂಧಾನ ಸಭೆಗಳು ಮತ್ತೆ ವಿಫಲ ಆಗ್ತಾ ಇರೋದ್ರಿಂದ ಬಿಜೆಪಿ ಹೈಕಮಾಂಡ್ ಇನ್ಯಾವ ನಿರ್ಧಾರಕ್ಕೆ ಬರುತ್ತೆ ಅಂತ ಬಹಿರಂಗವಾಗಿ ಹೇಳಿಕೆಗಳು ಸ್ವಲ್ಪ ತಕ್ಕ ಮಟ್ಟಿಗೆ ಸ್ಟಾಪ್ ಆಗಿರಬಹುದು. ಅದಕ್ಕೆ ಕಾರಣ ಯತ್ನಾಳ್ ಅವರ ವಿರುದ್ಧ ಕೈಗೊಂಡಿರುವಂತಹ ಕ್ರಮದಿಂದ. ಬಟ್ ಕಂಪ್ಲೀಟ್ ಆಗಿ ಇವರ ಬಾಯಿ ಮುಚ್ಚಿಸೋದಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದು ಸದ್ಯ ಇರುವಂತಹ ಕುತೂಹಲ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕವನ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕವನ, ಸರಣಿ ಸಂಧಾನ ಸಭೆಗಳು ಯಶಸ್ವಿ ಆಗ್ತಾ ಇಲ್ಲ. ಒನ್ಸ್ ಅಗೇನ್ ಅದೇ ರೆಬಲ್ಸ್ ನಾಯಕರ ಪುನರುಚ್ಚಾರ, ರಾಜ್ಯಾಧ್ಯಕ್ಷರ ಬದಲಾವಣೆಯ ವಿಚಾರ. ಸೊ ಈಗ ಬಿಜೆಪಿ ಹೈಕಮಾಂಡ್ ಏನ್ ಮಾಡುತ್ತೆ, ಕೊಟ್ಟಿರುವ ಜವಾಬ್ದಾರಿ ನಿಭಾಯಿಸುವಲ್ಲೂ ಕೂಡ ಈಗ ಸಂಧಾನ ಸಭೆಗಳು ಯಶಸ್ವಿ ಆಗಿಲ್ಲ ಅಂದ್ರೆ ಮುಂದಿನ ನಡೆ ಏನು ಅಂತ? ಶ್ರುತಿ, ಈಗಾಗಲೇ ಮತ್ತೆ ಯಡಿಯೂರಪ್ಪ ಹಾಗೂ ಯಡಿಯೂರಪ್ಪನವರ ಕುಟುಂಬದ ರೆಬಲ್ ನಾಯಕರು ಹರಿಹಾಯ್ತಾ ಇರುವಂತದ್ದು. ಅಂದ್ರೆ ಸಂಧಾನ ಸಭೆಯನ್ನ ಮಾಡಿದ್ರು. ರಾಜ್ಯದಲ್ಲಿರುವಂತಹ ಅಂದ್ರೆ ರಾಜ್ಯಾಧ್ಯಕ್ಷರ ಘೋಷಣೆ ಆಗುವ ಮೊದಲು ರಾಜ್ಯದಲ್ಲಿರುವಂತಹ ಕೆಲ ಕಲಹಗಳಾಗಿರ್ಬೋದು, ಗೊಂದಲಗಳಾಗಿರ್ಬೋದು, ಇದೆಲ್ಲವನ್ನ ಕೂಡ ಸರಿಪಡಿಸಬೇಕು ಅನ್ನುವಂಥದ್ದು ಸೀನಿಯರ್ ಲೀಡರ್ಸ್ಗೆ ಹೈಕಮಾಂಡ್ ಒಂದು ಟಾಸ್ಕ್ ಅನ್ನ ನೀಡಿತ್ತು. ಅದರಂತೆ ಜೋಶಿ ಅವರು ಕೂಡ ಸರಣಿ ಸಭೆಗಳನ್ನ ಮಾಡಿದ್ರು. ಅದೇ ರೀತಿಯಾಗಿ ಪ್ರಮುಖವಾಗಿ ದಾವಣಗೆರೆಯಲ್ಲಿ ಇರುವಂತದ್ದು. ದಾವಣಗೆರೆಯಲ್ಲಿ GM ಸಿದ್ದೇಶ್ವರ್, VP ಹರೀಶ್ ಅದೇ ರೆಬಲ್ ನಾಯಕರಾದ್ರೆ, ಇತ್ತ ರೇಣುಕಾಚಾರ್ಯ ಅವರ ಏನು ಟೀಮ್ ಇದೆಯೋ ಈ ಎರಡು ಟೀಮ್ಗಳ ಮಧ್ಯೆ ಸಾಕಷ್ಟು ಸಂಘರ್ಷ ಉಂಟಾಗಿತ್ತು. ಅಂದ್ರೆ ದಾವಣಗೆರೆ ಸೋಲಿಗೆ ಯಡಿಯೂರಪ್ಪನವರೇ ಕಾರಣ, ಪ್ರಮುಖವಾಗಿ ಕುಟುಂಬ ರಾಜಕಾರಣ ಮಾಡ್ತಿದ್ದಾರೆ ಅನ್ನುವಂಥದ್ದು GM ಸಿದ್ದೇಶ್ವರ್ ಹಾಗೂ VP ಹರೀಶ್ ಅವರ
ಆರೋಪ ರೈತ ರೇಣುಕಾಚಾರ್ಯ ಅವರು GM ಸಿದ್ದೇಶ್ವರ ಅವರೇ ಅವರ ಸೋಲಿಗೆ ಕಾರಣ ಅನ್ನುವಂತಹ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಇತ್ತ ಎರಡು ಗುಂಪುಗಳು ಕೂಡ ಪ್ರತಿ ಆರೋಪಗಳನ್ನ ಮಾಡ್ಕೊಳ್ತಾ ಇದ್ರು. ಸೊ ಹೀಗಾಗಿ ಎರಡು ಗುಂಪುಗಳ ಸಂಘರ್ಷ ಏನಿತ್ತು ಅದನ್ನ ಕೊಂಚ ಮಟ್ಟಿಗೆ ಕಡಿಮೆ ಮಾಡೋದಕ್ಕೆ ಜೋಶಿ ಅವರು ಪ್ರಯತ್ನವನ್ನ ಪಟ್ರು. ಎಲ್ಲೋ ಒಂದು ರೀತಿಯಾಗಿ ಅಂದ್ರೆ ರಾಜ್ಯ ಬಿಜೆಪಿಯಲ್ಲಿ ಎಲ್ಲವೂ ಸರಿ ಹೋಗ್ತಾ ಇದೆ ಅನ್ನುವಷ್ಟರಲ್ಲೇ ಮತ್ತೆ ರೆಬಲ್ ನಾಯಕರು ಇದೀಗ ಮತ್ತೆ ರೆಬಲ್ ಆಗಿರುವಂತದ್ದು. ಸೊ ಹೀಗಾಗಿ ನಿನ್ನೆ GM ಸಿದ್ದೇಶ್ವರ ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಭಾಗಿಯಾಗಿದ್ದ ಎಲ್ಲ ರೆಬಲ್ ನಾಯಕರು ಮತ್ತೆ ಯಡಿಯೂರಪ್ಪನವರ ಕುಟುಂಬದ ವಿರುದ್ಧ ಮತ್ತೆ ಹರಿಹಾಯ್ದಿರುವಂತದ್ದು. ಇದೇ ರೀತಿಯಾಗಿ ಎಲ್ಲೋ ಒಂದ್ ಕಡೆ ಕೊಂಚ ಮಟ್ಟಿಗೆ ರೆಬಲ್ ನಾಯಕರು ಸೈಲೆಂಟ್ ಆಗಿದ್ರು ಅನ್ನೋ ರೀತಿಯಾಗಿ ಇರ್ಬೋದು. ಯಾಕಂದ್ರೆ ವಿಜಯೇಂದ್ರ ಅವರು ಕೂಡ ಒಂದು ಹೇಳಿಕೆಯನ್ನ ಕೊಟ್ಟರು. ರಾಜ್ಯಾಧ್ಯಕ್ಷ ಹುದ್ದೆ ಯಾವುದೇ ರೀತಿಯಾಗಿ ಖಾಲಿ ಇಲ್ಲ, ನಾನೇ ನಡ್ಸ್ಕೊಂಡು ಹೋಗ್ತಾ ಇದ್ದೀನಿ 1.5 ವರ್ಷದಿಂದ. ಸೊ ಹೀಗಾಗಿ ಹೈಕಮಾಂಡ್ಗೂ ಕೂಡ ನನ್ನ ಏನು ಕಾರ್ಯವೈಖರಿ ಏನಿದೆ ತೃಪ್ತಿ ಇದೆ ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ರು. ಎಲ್ಲೋ ಒಂದ್ ಕಡೆ ನಾವು ಸಂಧಾನ ಸಭೆಗೆ ಹೋಗಿ ಹಾಜರಾಗ್ತಾ ಇದ್ದೀವಿ, ಅದೇ ರೀತಿಯಾಗಿ ಎಲ್ಲೋ ಒಂದ್ ಕಡೆ ಸಂಧಾನ ಆಗೋದಕ್ಕೂ ಕೂಡ ರಾಜ್ಯ ಆಗೋದಕ್ಕೂ ಕೂಡ ಪ್ರಯತ್ನವನ್ನ ಪಡ್ತಾ ಇದೀವಿ. ಆದ್ರೆ ವಿಜಯೇಂದ್ರ ಅವರು ಮಾತ್ರ ಅವರ ಹೇಳಿಕೆಗಳನ್ನ ಅವರು ಕೊಡ್ತಾ ಇದ್ದಾರೆ, ಹಿರಿಯರನ್ನ ಪರಿಗಣಿಸ್ತಾ ಇಲ್ಲ, ಮತ್ತೆ ಅದೇ ದಾರಿಯಲ್ಲಿ ಹೋಗ್ತಾ ಇದ್ದಾರೆ ಅನ್ನುವಂಥದ್ದು ಇದೀಗ ರೆಬಲ್ ನಾಯಕರ ಆರೋಪ ಕೂಡ ಆಗಿರ್ಬೋದು. ಸೊ ಹೀಗಾಗಿ ಮತ್ತೆ ವಿಜಯೇಂದ್ರ ಹಾಗೂ ಯಡಿಯೂರಪ್ಪನವರ ಕುಟುಂಬದ ವಿರುದ್ಧ ರೆಬಲ್ ನಾಯಕರು ಹರಿಹಾಯ್ದಿರುವಂಥದ್ದು. ಇದೇ ವಿಚಾರವಾಗಿ ಹೈಕಮಾಂಡ್ ಈಗಾಗಲೇ ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡಿತ್ತು. ಅದೇ ರೀತಿಯಾಗಿ ರೆಬಲ್ ನಾಯಕರ ಏನು ಒತ್ತಡ ಅಂದ್ರೆ ರೇಣುಕಾಚಾರ್ಯ ಅವರು ಕೂಡ ಉಚ್ಚಾಟನೆ ಮಾಡಬೇಕು ಅನ್ನುವಂಥದ್ದು. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಹೈಕಮಾಂಡ್ ಯಾವ ರೀತಿಯಾಗಿ ತೀರ್ಮಾನ ತೆಗೆದುಕೊಳ್ಳುತ್ತೆ, GM ಸಿದ್ದೇಶ್ವರ ಅದೇ ರೀತಿಯಾಗಿ ಯಾರ್ಯಾರು ನಿನ್ನೆ ಮಾತನಾಡಿದಾರೋ ಅವರ ವಿರುದ್ಧ ಕೂಡ ಕ್ರಮ ಆಗುತ್ತಾ ಅನ್ನುವಂಥದ್ದು ಕೂಡ ಕಾದು ನೋಡ್ಬೇಕಾಗಿದೆ ಶ್ರುತಿ. ಓಕೆ ಕವನ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.